ಎಸ್, ಇಲ್ಲಿವರೆಗೂ ಕೂಡ ನಾವು ಜ್ಞಾನವಾಪಿ ಮಸೀದಿ ಅಂತ ಕರೀತಾ ಇದ್ವಲ್ಲ, ಆ ಮಸೀದಿಯ ಬೋರ್ಡ್ ಇತ್ತು ಇಲ್ಲಿವರೆಗೂ. ಈಗ ಬೋರ್ಡ್ ಬದಲಾಯಿಸಲಾಗಿದೆ. ಮಸೀದಿ ಬೋರ್ಡ್ ತೆಗೆದು ಮಂದಿರ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಇನ್ನು ಮುಂದೆ ನಾವು ಮಸೀದಿ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಪೂಜೆಗೆ ಕೋರ್ಟ್ ಅವಕಾಶ ಕೊಟ್ಟಿರುವ ಹಿನ್ನೆಲೆ ನಾಮಫಲಕವೂ ಬದಲಾಗಿದೆ. ಈ ಹಿಂದೆ ಜ್ಞಾನವಾಪಿ ಮಸೀದಿ ಅಂತ ಕರೀತಾ ಇದ್ವಿ. ಕೋರ್ಟ್ ಆದೇಶದ ನಂತರ ಅದು ಮಸೀದಿಯಲ್ಲ ಮಂದಿರ ಅಂತ ಹೇಳಿ, ಯಾಕಂದರೆ ಅಲ್ಲಿ ಸಿಕ್ಕಿರುವಂಥ ASI ಸಮೀಕ್ಷೆಯ ವೇಳೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಡೆಸಿದ ಸಮೀಕ್ಷೆಯ ವೇಳೆ ಇದು ದೇವಾಲಯ ಎನ್ನುವ ಅನೇಕ ಕುರುಹುಗಳು ಪತ್ತೆಯಾಗಿದ್ವು. ಹಿಂದೂ ದೇವತೆಗಳ ಮೂರ್ತಿಯೂ ಕೂಡ ಪತ್ತೆಯಾಗಿತ್ತು. ದೇವಾಲಯದ ಗೋಡೆಗಳ ಮೇಲೆ ಹಿಂದೂ ದೇವಾಲಯದ ರೀತಿಯ ಅನೇಕ ರೀತಿಯ ಬರಹಗಳು ಕೂಡ ಪತ್ತೆಯಾಗಿತ್ತು. ಕೆಳಮಹಡಿಯಲ್ಲಿ 10ಕ್ಕೂ ಹೆಚ್ಚು ಮೂರ್ತಿಗಳು ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಅನೇಕ ಉಲ್ಲೇಖಗಳಿದೆ. ಈ ಕಾರಣಕ್ಕಾಗಿ ಮಸೀದಿಯನ್ನ ಮಂದಿರವಾಗಿ ಪರಿವರ್ತನೆಯಾಗುವಂಥ ಅವಕಾಶ ಈಗ ದಕ್ಕಿದೆ. ಯಾಕೆಂದರೆ ಈ ಹಿಂದೆ ಔರಂಗಜೇಬನ ಆಳ್ವಿಕೆ ಸಂದರ್ಭದಲ್ಲಿ ಔರಂಗಜೇಬ ಮಸೀದಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದ. ಮಂದಿರದ ಸ್ವರೂಪವನ್ನು ಬದಲಿಸಿ ಮಸೀದಿಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದ. ಆದರೆ ಅನೇಕ ವರ್ಷಗಳ ಬಳಿಕ ಇದೀಗ ಮಸೀದಿ ಮತ್ತು ಮಂದಿರವಾಗಿ ಮಾರ್ಪಾಟಾಗ್ತಾ ಇದೆ. ಕಾಶಿ ವಿಶ್ವನಾಥ ಟೆಂಪಲ್ ಜ್ಞಾನವ್ಯಾಪಿ ಮಸೀದಿಯಲ್ಲ, ಮಂದಿರವಾಗಿದೆ. ಜ್ಞಾನವ್ಯಾಪಿ, ಹಿಂದಿಯಲ್ಲಿ ಜ್ಞಾನವ್ಯಾಪಿ ಅಂತ ಕರೀತಾರೆ. ಅಲ್ಲಿ ಬೋರ್ಡ್ಗಳನ್ನು ಹಾಕಲಾಗಿದೆ. ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ಹಾಕಿರುವಂಥ ನಾಮಫಲಕಗಳನ್ನು ನೀವು ನೋಡ್ತಾ ಇದ್ದೀರಿ. ಜ್ಞಾನವ್ಯಾಪಿ ಮಸೀದಿಯಲ್ಲ, ಮಸೀದಿಯ ಬದಲಾಗಿ ಮಂದಿರ ಆಗಿದೆ. ಈಗ ಇನ್ನು ಮುಂದೆ ಜ್ಞಾನವ್ಯಾಪಿ ಮಂದಿರ ಅಂತಲೇ ಅದನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಕೋರ್ಟ್ ಆದೇಶದ ಪ್ರಕಾರ 31 ವರ್ಷಗಳ ಬಳಿಕ ಪೂಜೆ ಸಲ್ಲಿಕೆಯಾಗಿದೆ. ಇದು ಸಹಜವಾಗಿ ಹಿಂದೂಗಳಿಗೆ ಇವತ್ತಿನ ದಿನ ಸಂಭ್ರಮದ ಕ್ಷಣಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಲೀಗ್ ನೀತಿ ಗಮನಿಸ್ತಾ ಇದ್ದೇವೆ. 31 ವರ್ಷಗಳ ಬಳಿಕ ಇದೀಗ ಅಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ಹಿಂದೂಗಳ ಪಾಲಿಗೆ ಸಂಭ್ರಮದ ಕ್ಷಣಗಳಿವು. ಯಾವೆಲ್ಲ ರೀತಿಯಲ್ಲಿ ಪೂಜಾ ಕೈಂಕರ್ಯ ನಡೀತು ನಾವು ಗಮನಿಸ್ತಾ ಇದ್ದೀವಿ. ವಿಜುವಲ್ನಲ್ಲೂ ಕೂಡ ಗಂಗಾ ಜಲ ಪ್ರೋಕ್ಷಣೆ ಮಾಡುವುದರ ಮೂಲಕವೇ ಪೂಜೆಯನ್ನು ಆರಂಭ ಮಾಡಿದ್ದಾರೆ. ಇವತ್ತು ಮೊದಲ ದಿನ ವಾತಾವರಣ ಹೇಗಿತ್ತು ಮಾಹಿತಿ ಕೊಡೋದಾದ್ರೆ? ಓಕೆ ದಶರಥ, ಈ ಹಿಂದೆಯಿಂದಲೂ ಕೂಡ ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಿಂದೂ ದೇವಸ್ಥಾನ ಇದೆ. ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದೇವರುಗಳನ್ನ ಆರಾಧನೆ ಮಾಡ್ತೀವೋ 10ಕ್ಕಿಂತ ಹೆಚ್ಚು ದೇವರ ವಿಗ್ರಹ ಇರೋದು ಹೌದು. ಅಲ್ಲಿ ಮಸೀದಿ ಇಲ್ಲ, ದೇವಸ್ಥಾನ ಇದೆ. ದೇವಸ್ಥಾನದ ಮೇಲೆ ಮಸೀದಿಯನ್ನ ನಿರ್ಮಿಸಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಸುಮಾರು 3 ದಶಕಗಳಿಂದಲೂ ನಿರಂತರವಾದಂತಹ ಆರೋಪ ಪ್ರತ್ಯಾರೋಪ, ಕೋರ್ಟು ಕಟ್ಟಲೆ ಇದೆಲ್ಲವೂ ಅಲ್ದಿದ್ದು ಆಗಿತ್ತು. ಅಯೋಧ್ಯೆ ಯಾವಾಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೋ, ರಾಮ ಮಂದಿರ ನಿರ್ಮಾಣ ಆಗುತ್ತೋ, ಅದಾದ್ಮೇಲೆ ಟಾರ್ಗೆಟ್ ಇರೋದೇ ಜ್ಞಾನವ್ಯಾಪಿ ಮಸೀದಿ. ಇಲ್ಲೂ ಕೂಡ ಹಿಂದೂಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ. ಇಲ್ಲೂ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟ ನಡ್ಕೊಂಡು ಬಂದಿದೆಯಲ್ಲ, ಈ ಕಾನೂನಾತ್ಮಕ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ಬಲವಾದಂತ ನಂಬಿಕೆಯನ್ನ ಇಟ್ಕೊಂಡು ಬರಲಾಗಿತ್ತು. ನಿನ್ನೆ ವಾರಣಾಸಿ ಜಿಲ್ಲಾ ಕೋರ್ಟ್ ಒಂದು ಆದೇಶವನ್ನ ನೀಡುತ್ತೆ. ಇದು ಕೋಟ್ಯಾಂತರ ಹಿಂದೂಗಳಿಗೆ ಒಂದು ಖುಷಿಯ ವಿಚಾರ ಆಗಿತ್ತು. ಒಂದ್ ರೀತಿಯಲ್ಲಿ ಅದು ಜಯದ ವಿಚಾರ ಕೂಡ ಆಗಿತ್ತು. ಯಾಕಂದ್ರೆ 1993ರಲ್ಲಿ ಕೊನೆಯ ಬಾರಿಗೆ ಜ್ಞಾನವ್ಯಾಪಿ ಮಸೀದಿಯ ಕೆಳಭಾಗ ಅಂದ್ರೆ ನೆಲಮಾಳಿಗೆ ಅಂತ ಏನ್ ಕರಿತೀವಿ, ಅಲ್ಲಿ ದೇವಸ್ಥಾನ ಇತ್ತು. ಅಲ್ಲಿ ದೇವರಿಗೆ ನಾವು ಪೂಜೆಯನ್ನ ಮಾಡ್ತಾ ಇದ್ವಿ. ಸೋಮನಾಥ ವ್ಯಾಸ ಅವರ ಕುಟುಂಬದಿಂದ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಕಾನೂನು ಹೋರಾಟಗಳು ನಡ್ಕೊ ಬಂದಿತ್ತು. ಆ ನಂತರ ಅಲ್ಲಿ ಒಂದು ವಿಡಿಯೋ ಚಿತ್ರೀಕರಣಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ಬಟ್ ವಿಡಿಯೋ ಚಿತ್ರೀಕರಣದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಅಷ್ಟು ಬೇಗ ರಿಲೀಸ್ ಮಾಡ್ಲಿಕ್ಕೆ ಬಹಿರಂಗಪಡಿಸಿಕೊಳ್ಳೋದಕ್ಕೆ ಒಪ್ಪಿಗೆ ನೀಡಿರ್ಲಿಲ್ಲ. ಆದ್ರೆ ನಿನ್ನೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ವಾರಣಾಸಿ ಜಿಲ್ಲಾ ಕೋರ್ಟ್ ಅವಕಾಶವನ್ನ ಮಾಡಿಕೊಡುತ್ತೆ. ಇನ್
7 ದಿನಗಳ ಒಳಗೆ ಇಲ್ಲಿ ಪೂಜೆಯನ್ನ ಸಲ್ಲಿಸಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಆ ಎಲ್ಲಾ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶವನ್ನ ನೀಡಲಾಗಿತ್ತು. ಸೊ 7 ದಿನ ಅವಕಾಶ ಇದೆಯಲ್ಲ, ಈ 7 ದಿನದಲ್ಲಿ ಯಾವಾಗ ಬೇಕಾದ್ರೂ ಪೂಜೆನ ಮಾಡಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಮೋಸ್ಟ್ಲಿ 3-4 ದಿನದಲ್ಲಿ ಪೂಜೆ ಆಗಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ನಿನ್ನೆ ಆದೇಶ ಬಂದು ಒಟ್ಟು 8 ಗಂಟೆ ಒಳಗಡೆನೆ ಪೂಜೆಯನ್ನ ಮಾಡಿ ಮುಗಿಸಲಾಗಿದೆ. ಹೌದು, ಜಿತೇಂದ್ರ ವ್ಯಾಸ್ ಅವರು ನಿನ್ನೆ ಮಧ್ಯರಾತ್ರಿ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನೋದನ್ನ ಬಯಸ್ತಾರೆ. ಅದಾದ್ಮೇಲೆ ಈ ಮಸೀದಿಯ ಕಮಿಟಿಯ ಬಳಿ ಈ ಒಂದು ಕೀ ಇರುತ್ತೆ, ಆ ಕೀನ ತೆಗೆದುಕೊಳ್ಳಲಾಗುತ್ತೆ. ಜಿಲ್ಲಾಡಳಿತದ ಆದೇಶದಂತೆ ಆ ಕೀನೆಲ್ಲ ತೆಗೆದುಕೊಂಡು 12:30ರಿಂದ 1:30ರವರೆಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. ಇಲ್ಲಿವರೆಗೂ ಆ ಭಾಗವನ್ನ ಅಂದ್ರೆ ಜ್ಞಾನವ್ಯಾಪಿ ಮಸೀದಿಯ ಕೆಳಭಾಗ ಅಂತ ಏನ್ ಕರಿತಾ ಇದ್ರು, ಮಾಳಿಗೆ ಅಂತ ಏನ್ ಕರಿತಾ ಇದ್ರು, ಅಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಅನ್ನ ಮಾಡಲಾಗಿದೆ. ಗಂಗಾಜಲ ಪ್ರೋಕ್ಷಣೆ ಮಾಡಲಾಗಿದೆ ಮತ್ತು ಅಲ್ಲಿರುವಂತಹ ಲಕ್ಷ್ಮಿ, ಗಣೇಶ ಈ ಎಲ್ಲ ಮೂರ್ತಿಗಳಿಗೂ ಕೂಡ ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸಲಾಗಿದೆ. ಇನ್ನು ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿವರೆಗೂ ನಾವು ಅದನ್ನ ಜ್ಞಾನವ್ಯಾಪಿ ಮಸೀದಿ ಅಂತ ಕರಿತಾ ಇದ್ವಿ. ಆದ್ರೆ ಈಗ ಅಲ್ಲಿರುವಂತ ಜ್ಞಾನವ್ಯಾಪಿ ಮಸೀದಿ ಅನ್ನುವಂತ ಬೋರ್ಡ್ ಅನ್ನು ಕೂಡ ತೆಗೆಯಲಾಗಿದೆ. ಮಸೀದಿ ಅಂತ ಇತ್ತಲ್ಲ, ಅಲ್ಲಿ ಒಂದು ಲೇಬಲ್ ಅನ್ನ ಅಂಟಿಸಲಾಗಿದೆ, ಅಲ್ಲಿ ಟೆಂಪಲ್ ಅಂತ ಹಾಕಲಾಗಿದೆ. ಸೊ ಇಲ್ಲಿ ಇದೊಂದು ಬದಲಾವಣೆ ಆಗ್ತಾ ಇರೋದು. ಇಲ್ಲಿವರೆಗೂ ಜ್ಞಾನವ್ಯಾಪಿ ಮಸೀದಿ ಅಥವಾ ದೇವಸ್ಥಾನ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಲ್ಲಿ ದೇವಸ್ಥಾನ ಇದೆ ಅನ್ನುವಂತ ವಾದಗಳು ಆಗ್ತಾ ಇದ್ರು ಅದನ್ನ ಕರಿತಾ ಇದ್ದಿದ್ದು ಜ್ಞಾನವ್ಯಾಪಿ ಮಸೀದಿ ಅಂತಲೇ ಕರೀತಾ ಇದ್ದಿದ್ದು. ಅದೇ ಯಾವಾಗ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ನೀಡುತ್ತೋ ಈಗ ಅಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗಿದೆ. ಅದರ ಜೊತೆಗೆ ಮಸೀದಿ ಅಂತ ಇದ್ದಂತ ಆ ಪ್ಲೇಟ್ ಅನ್ನು ಕೂಡ ತೆಗೆಯಲಾಗಿದೆ, ಆ ಬೋರ್ಡ್ ಅನ್ನು ಕೂಡ ತೆಗೆಯಲಾಗಿದೆ, ಟೆಂಪಲ್ ಅನ್ನೋದನ್ನ ಹಾಕಲಾಗಿದೆ. ಹಾಗಿದ್ರೆ 7 ದಿನಗಳ ಕಾಲ ಅವಕಾಶವನ್ನ ಕೊಡಲಾಗಿತ್ತು. ಆದ್ರೂ ಕೂಡ ಇಷ್ಟು ಬೇಗ ಒಂದು ರಾತ್ರಿಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗೋದಕ್ಕೆ ಕಾರಣವೇನು? ಇಷ್ಟು ಅರ್ಜೆಂಟ್ ಅಲ್ಲಿ ಯಾಕೆ ಪೂಜೆಯನ್ನ ಮಾಡಿ ಮುಗಿಸಲಾಯ್ತು? ಅಂತದ್ ಏನ್ ಅರ್ಜೆಂಟ್ ಇತ್ತು ಅಂತ ಸಹಜವಾಗಿ ಎಲ್ರಿಗೂ ಅನಿಸಬಹುದು. ಈ ಆದೇಶ ಏನಿದೆ, ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಬಹುದು, ಪೂಜೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿರುವಂತದ್ದು ಜಿಲ್ಲಾಡಳಿತಕ್ಕೆ ವಾರಣಾಸಿ ಜಿಲ್ಲಾ ಕೋರ್ಟ್. ಆದ್ರೆ ಇದೀಗ ಅಂಜುಮಾನ್ ಇಂತೆಜಿಮಿಯಾ ಮಸೀದಿ ಸಮಿತಿಯವರು ಅಲಹಾಬಾದ್ ಹೈಕೋರ್ಟ್ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಪೂಜೆ ಆಗಬಾರದು ಅನ್ನುವಂತ ರೀತಿಯಲ್ಲಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ಆ ಅಲಹಾಬಾದ್ ಹೈಕೋರ್ಟ್ ಏನಾದ್ರು ಒಂದು ವೇಳೆ ಸ್ಟೇ ತಂದ್ಬಿಟ್ರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೂಜೆ ಮಾಡೋದು ಬೇಡ ಅನ್ನೋದೇನಾದ್ರೂ ಹೇಳಿದ್ರೆ ಅಥವಾ ಯಾವುದೇ ರೀತಿಯಾದಂತ ಆದೇಶವನ್ನ ನೀಡಿದ್ರೆ, ತಡೆ ನೀಡಿದ್ರೆ ಹಿನ್ನಡೆ ಆಗತ್ತೆ ಅನ್ನುವಂತ ಕಾರಣಕ್ಕಾಗಿ ಇಷ್ಟು ಅರ್ಜೆಂಟ್ ಅಲ್ಲಿ ನಿನ್ನೆ ಆದೇಶ ಬರ್ತಾ ಇದ್ದ ಹಾಗೇನೆ ಇವತ್ತು ಪೂಜೆಯನ್ನ ಮಾಡಿ ಮುಗಿಸಲಾಗಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿವರೆಗೂ ಬಹಳಷ್ಟು ನಿರೀಕ್ಷೆಯನ್ನ, ಭರವಸೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಂತ ಹಿಂದೂಗಳಿಗೆ ಇದೊಂದು ಖುಷಿಯ ವಿಚಾರ ಆಗಿರುವಂತದ್ದು. 1993 ಆದ ನಂತರ ಅಲ್ಲಿಂದ ಇಲ್ಲಿವರೆಗೂ ಬರೋಬ್ಬರಿ 31 ವರ್ಷಗಳ 3 ದಶಕಗಳ ಕಾಲ ಯಾವುದೇ ರೀತಿಯಾದಂತ ಪೂಜಾ ಕಾರ್ಯಗಳು ಆಗಿರ್ಲಿಲ್ಲ. ಆಗ ಪೂಜೆಯನ್ನ ಮಾಡ್ತಾ ಇದ್ದಂತ ಸೋಮನಾಥ್ ಕುಟುಂಬದವರಿಂದಲೇ ಇವತ್ತು ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸಲಾಗಿದೆ. ಬಹಳ ವರ್ಷಗಳ ಕಾಲ ಶ್ರಮ ಪಡಲಾಗಿದೆ, ಕಾನೂನು ಹೋರಾಟವನ್ನ ಮಾಡಲಾಗಿದೆ. ಅದೂ ಅಲ್ಲದೆ ಅಯೋಧ್ಯೆ ಯಾವಾಗ ಕಂಪ್ಲೀಟ್ ಆಯ್ತೋ, ರಾಮ ಮಂದಿರ ಯಾವಾಗ ಕಂಪ್ಲೀಟ್ ಆಗಿ ನಿರ್ಮಾಣ ಆಯ್ತೋ, ಅದಾದ್ಮೇಲೆ ಜ್ಞಾನವ್ಯಾಪಿ ಮಸೀದಿಯು ಕೂಡ ಆಗಲೇಬೇಕು ಅನ್ನುವಂತ ಪಟ್ಟು ಹಿಂದೂಗಳು ಕೂಡ ಇಟ್ಕೊಂಡು ಕೂತಿದ್ರು. ಹಾಗೆ ಆಗತ್ತೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡು ಕೂತಿದ್ರು. ಇನ್ನು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದ್ದೇ ಇದೆ. ದಶರಥ ಆ ಕಾರಣಕ್ಕೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಹಾಗೆ ಹೀಗೆ ಏನೇ ಬೆಳವಣಿಗೆ ಆದ್ರೂ ಕೂಡ ಇದು ಹಿಂದೂಗಳಿಗೆ ಸಿಕ್ಕಂತ ಜಯ ಅಂತ ಹೇಳಲಾಗ್ತಿದೆ. ಇನ್ನು ಹೈಕೋರ್ಟ್ಗೆ ಮಸೀದಿಯವರು ಕೂಡ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಅಲ್ಲಿ ಏನೆಲ್ಲ ಕಾನೂನಾತ್ಮಕ ಹೋರಾಟ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಟ್ ಪೂಜೆಯನ್ನ ಮಾಡಿ ಮುಗಿಸಲಾಗಿದೆ. ಥ್ಯಾಂಕ್ ಯು ನೀತಿ. ಐತಿಹಾಸಿಕ ಕ್ಷಣಗಳಿಗೆ ಮತ್ತೊಮ್ಮೆ ಸಾಕ್ಷಿಯಾಗ್ತಾ ಇದೆ ಜ್ಞಾನವ್ಯಾಪಿ ಮಂದಿರ. ಇಲ್ಲಿವರೆಗೂ ನಾವು ಮಸೀದಿ ಅಂತ ಕರಿತಾ ಇದ್ವಿ, ಆದರೆ ಅಲ್ಲಿನ ಬೋರ್ಡ್ ಬದಲಾಗಿದೆ ಕೋರ್ಟ್ ಆದೇಶದ ಅನ್ವಯ. ಜ್ಞಾನವ್ಯಾಪಿ ಮಂದಿರದಲ್ಲಿ ಇವತ್ತು ಪೂಜೆ ಪುನಸ್ಕಾರಗಳು ಕೂಡ ನಡೆದಿದ್ದಾವೆ. ಹಿಂದೂ ಸಂಪ್ರದಾಯದಂತೆ ಯಾವುದೇ ಮೊದಲ ಕಾರ್ಯ ಮಾಡಬೇಕಾದ್ರೆ ಗಂಗಾಜಲ ಪ್ರೋಕ್ಷಣೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಅದೇ ಸಂಪ್ರದಾಯದಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಆದೇಶ ಕೊಟ್ಟಿತ್ತು 7 ದಿನಗಳ ಒಳಗಾಗಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇಲ್ಲಿ ನೋಡಿ ಎಷ್ಟು ಬೇಗ, ಎಷ್ಟು ಅತ್ಯಂತ ಶೀಘ್ರಾತಿ ಶೀಘ್ರದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಒಂದು
ಸಂಕಲ್ಪ, ಆ ಸಂಕಲ್ಪವನ್ನು ನೆರವೇರಿಸಿಕೊಂಡಿದ್ದಾರೆ ಅಲ್ಲಿನ ಅರ್ಚಕರು. ಯಾಕೆ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಈಗಲೂ ಕೂಡ 30-31 ವರ್ಷಗಳಿಂದ ಕೋರ್ಟು ಕಟ್ಟಳೆ ಅಂತ ಹೇಳಿ ಅನೇಕ ದಿನಗಳಿಂದಲೂ ಕೂಡ ಇಂಥ ದಿನಕ್ಕಾಗಿ ಕಾಯ್ತಾ ಇದ್ರು. 7 ದಿನಗಳೊಳಗಾಗಿ ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿರೋದ್ರಿಂದ ಅಲ್ಲಿ ಕೋರ್ಟ್ ಏನಾದರೂ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟರೆ ಅಗೇನ್ ಮತ್ತೆ ಹಿನ್ನಡೆಯಾಗುತ್ತೆ, ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪೂಜೆಯನ್ನು ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದ್ದಾರೆ. ಇದು ಹಿಂದೂಗಳ ಪಾಲಿಗೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಖುಷಿಯನ್ನು ತಂದುಕೊಟ್ಟಿದೆ. ಅನೇಕ ವರ್ಷಗಳಿಂದ ಈ ಜಾಗದಲ್ಲಿ ಪೂಜೆ ನಡೀಬೇಕು ಅಂಥ ಕ್ಷಣಗಳನ್ನು ಕಣ್ತುಂಬಿಕೊಳ್ಬೇಕು ಅಂತ ಅನೇಕ ಜನ ಕಾಯ್ತಾ ಇದ್ರು. ಆ ಕ್ಷಣಗಳೀಗ ಬಂದ್ಬಿಟ್ಟಿದೆ ವಾರಣಾಸಿ ಕೋರ್ಟ್ ಆದೇಶದ ನಂತರದಲ್ಲಿ. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ಮಥುರಾದಲ್ಲಿ ಶ್ರೀಕೃಷ್ಣ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಚನೆಗಳಿದ್ದಾವೆ. ಈ ಮಧ್ಯದಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಈಗ ಮಂದಿರವಾಗಿ ಪೂಜೆ ಕೈಂಕರ್ಯಗಳು ನಡೀತಾ ಇರೋದು ಒಂದು ರೀತಿ ಮತ್ತಷ್ಟು ಆ ಖುಷಿಯನ್ನು ಇಮ್ಮಡಿಗೊಳಿಸಿದಂತಾಗಿದೆ.